ನಾವು ಮುಂದಿನ ದಾರಿಯನ್ನು ನೋಡಿಕೊಳ್ಳೋಣ ಕುಮಾರ. ನಿಮ್ಮಂತ ಪಶುರೈತರು ಈ ಪ್ರಪಂಚದಲ್ಲಿ ಇರುವುದರಿಂದಲೇ ನಮ್ಮಂತ ಪಾಪಿಗಳು ಕಾಲವನ್ನು ತೊರೆಯುತ್ತೇವೆ. ನಾವು ಖಂಡಿತವಾಗೂ ಕಳೆದಾಗಬಹುದು ತಾಯಿ. ಅಣ್ಣ, ಎಂದಾದರೂ ನಮ್ಮ ಪತಿಯನ್ನು ನಾವು ಸೇರಲೇಬೇಕಲ್ಲವೇ? ಅಮ್ಮ, ಇವಾಗ ಅಣ್ಣನನ್ನು ತಿಳಿಸಬಾರದು. ಅಣ್ಣ, ನಾವು ಎಂದಾದ್ರೂ ನಮ್ಮ ಪತಿಯನ್ನು ಸೇರಲೇಬೇಕಲ್ಲವೇ? ಆದ್ದರಿಂದ ನೀವು ಹಾಕಿದ ಅನ್ನ ಬಟ್ಟೆ ಇರುವ ನಮಗೆ ಋಣವಾಗಿ ಬಾಧಿಸುತ್ತಿರುವುದು. ನೀವುಗಳು ಖಂಡಿತವಾಗಿ ಕಳವಲಾರೆ ಎಂದು ಹೇಳುವುದು ಸರಿ, ನಾವುಗಳು ಕೇಳುವುದು ಸರಿ. ಆ ರೀತಿ ಭಾವನೆ ಇದ್ದರೆ ಮುಂದಿನ ಜನ್ಮದಲ್ಲಿ ಉಳಿಯುವ ಜನ್ಮವನ್ನೆತ್ತಿ ತೀರಿಸಬೇಕೆಂದು ಜ್ಞಾನಿಗಳ ಗಾದೆಯಲ್ಲಿ ಹೇಳಿದ್ದಾರೆ. ಅದರಂತೆ ನಮ್ಮನ್ನು ಎಲ್ಲಾದರೂ ವಿಗ್ರಹಿಸಿ ನಮ್ಮನ್ನು ಜನಿಸಿದ ಕುಮಾರರೇ ನಮ್ಮ ಮಾತುಗಳನ್ನು ಕೇಳುವುದಿಲ್ಲ. ಪರರ ಮಕ್ಕಳಿಗೆ ಪೋಷಣೆ ಮಾಡಿದರೆ ಅವರು ನಮ್ಮ ಮಾತುಗಳನ್ನು ಕೇಳುವುದುಂಟೆ. ತಾಯಿ ಮಗನ ಎಲ್ಲಾದರೂ ಜೀತವನ್ನು ಸೇರಿಸಿ ನಿಮ್ಮ ಅನ್ನವನ್ನು ತೀರಿಸಬೇಕೆಂದು ಬೇಡಿ. ಕುಮಾರ, ಎಂತ ಮಾತುಗಳನ್ನು ಆಡಬೇಕಂತ ನಮ್ಮಗಳ ಮನಸ್ಸಿಗೆ ಒಪ್ಪದಿದ್ದರು ನಿಮ್ಮ ತಾಯಿ ಮಗನ ಮಾತೆಯಾಗಿ ಒಪ್ಪಬೇಕಾಗಿದೆ. ನಡೆಯಿರಿ, ಅಲ್ಲಿ ಮುಂದೆ ಕಾಣುವ ಸೌರಭದ ಪೇಟೆ ಬೀದಿಗೆ ಹೋಗೋಣ. ಅಣ್ಣ, ನಮ್ಮ ಇಷ್ಟದಂತೆ ಆಗಲಿ. ಮುಂದೇನ ಮಾರ್ಗದಲ್ಲಿ ಶಿವ ದೇವಾಲಯ ಕಾಣುತ್ತಿರುವುದು. ಅಲ್ಲಿ ಹೋಗಿ ನಮಸ್ಕರಿಸಿ ನಮ್ಮನ್ನು ವಿಗ್ರಹಿಸುವ
ಅಣ್ಣ, ನಮ್ಮಗಳ ಅನ್ನದ ಋಣವನ್ನು ಪರಿಹರಿಸಿ ನಮ್ಮನ್ನು ಯಾರಿಗಾದರೂ ಪ್ರೀತಿಸಿ ಅಣ್ಣ. ಅನಾಥರಾದ ನಮ್ಮನ್ನು ಕಾಪಾಡಬೇಕಾಗಿ ಬೇಡಿಕೊಳ್ಳುತ್ತೇನೆ, ಪರಸ್ಪರ ಬೇಡಿಕೊಳ್ಳುತ್ತೇನೆ. ನಮಗೆ ಸ್ವಲ್ಪ ಪ್ರಸಾದವನ್ನು ಕೊಡಲಾಗಿ. ಅಲ್ಲಿಗೆ ಹೋಗಿ ಭಿಕ್ಷವನ್ನು ಬಿಡುತ್ತೇನೆ. ನಮ್ಮ ಉತ್ತೀರ್ಣ ಪ್ರಸಾದವನ್ನು ಕೊಡಿ. ಸ್ನಾನ ಮಾಡಿಲ್ಲ, ಏನು ಮಾಡಿಲ್ಲ, ಹೋಗಿ ಅಮ್ಮ, ಯಾರೋ ಯಾಚಕರ ಹಸಿವಿಂದ ಕೂಗುತ್ತಿರೋರು ಅವರ ಹಸಿವನ್ನು ನೀಡಲು ಏನಾದರೂ ನೀಡಮ್ಮ. ಅರ್ಚಕರು ಕೊಟ್ಟಿರುವ ಈ ಕಾಯಿ ಚೂರು ಪ್ರಸಾದವೇ ಇರುವುದು, ಅದನ್ನೇ ಅವರಿಗೆ ಕೊಡೋದು. ಆಗಲೇ ಅದನ್ನೇ ನೀಡಮ್ಮ. ಕಾಯಿ ಚೂರು ಪ್ರಸಾದವನ್ನು ತೆಗೆದುಕೊಳ್ಳುವ. ಪ್ರಸಾದವನ್ನು ಕೊಡುವೆ ತಾಯಿ, ಕೊಡು ತಾಯಿ. ಇಲ್ಲಿ ಯಾರಿಗೂ ಬಾರದ ಕನಿಕರು ನಿಮ್ಮ ತಾಯಿ ಮಕ್ಕಳಿಗೆ ಬಂದಿತ್ತೆ. ನಾನು ಬೇಡಿದ ತಕ್ಷಣದಲ್ಲಿ ತಾಯಿಯ ಪಾದೆಯಲ್ಲಿ ನನಗೆ ಕಾಯ್ದೂರು ಪ್ರಸಾದವನ್ನು ಕೊಟ್ಟು ನನ್ನ ಹಸಿವನ್ನು ನೀಗುವುದರಿಂದ ನಿನ್ನ ಸಂತಾನವೂ ಶ್ರೇಯಸ್ಸಾಗಿ ಬದುಕಲಿ ತಾಯಿ. ನಾನಿನ್ನೂ ಹೋಗಿ ಬರುತ್ತೇನೆ. ಅಯ್ಯ, ನಾನೇ ಅನಾಥಳಾಗಿ ಬಾಳುತ್ತೇವೆ. ನೀವು ನಮಗೆ ನಮಸ್ಕರಿಸಬಾರದು. ತಾವಿನ್ನೂ ಹೋಗಿ ಬನ್ನಿ. ಆಗಲಿ, ಹೋಗಿ ಬರುತ್ತೇನೆ ತಾಯಿ. ಆಯ್ತು, ನಾನು ತಗೋಬೋದು. ಏನ್ ಮಾಡೋದು? ನಮ್ಮನೆ ಕಡೆ ಜಾಸ್ತಿ ಕೆಲಸ ಇದೆ.
ನಮ್ಮನೆ ತುಂಬಾ ಸುಸ್ಕೊಳ್ತಾ ಇದ್ದಾರೆ. ಎಲ್ಲಾರು ಒಂದು ಆಳು ನೋಡಿದ್ರು ಬರ್ತೀನಿ. ಈ ದಿವಸ ಸೌಳದ ಪೇಟೆ ಬೀದಿಯಲ್ಲಿ ಸಂತೆ ಇದೆ ಅಂತೆ, ಅಲ್ಲಿ ನೋಡ್ಕೊಂಡು ಬರ್ತೀನಿ. ಸ್ವಾಮಿ, ನನ್ನ ಪುತ್ರಿಯನ್ನು ವಿಕ್ರಯಿಸಲು ಬಂದಿರುವೆನು. ಎಷ್ಟುವರೆಗೂ ಹೇಳುವೆ? ಇದಕ್ಕೋಸ್ಕರ ವಿಕ್ರಯಿಸಿರುವೆ? ಸ್ವಾಮಿ, ನನಗೆ ಬಡತನ ಬಾಧಿಸುತ್ತಿರಲು ನನ್ನ ಪುತ್ರಿಯನ್ನು ವಿಕ್ರಯಿಸಲು ಬಂದಿರುವೆನು. ಹಾಗಾದ್ರೆ ಕೈ ಹೇಳಿವೆ? ಸ್ವಾಮಿ, 100 ವರಗಳನ್ನು ಹೇಳುವೆನು. 3 ಕಾಸು ನಿಂಗೆ 100 ವರ ಹೇಳಿವೆಯಾ? ನೋಡಪ್ಪ, 3 ಪಾಲು ಕೊಡ್ತೀನಿ ಕಣಪ್ಪ. ಸಾಧ್ಯವಿಲ್ಲ ಸ್ವಾಮಿ. ಅಣ್ಣಯ್ಯ, ಅಣ್ಣ, ನಾವಿನ್ನು ಮುಂದೆ ಹೋದರೆ ನಮಗೆ 3 ಕಾಸು ಸಿಗುವುದಿಲ್ಲ. ಆದ್ದರಿಂದ ಇಲ್ಲಿ ಕೊಡುವ ಇವರು 3 ಪಾವಳಿಯನ್ನು ತೆಗೆದುಕೊಂಡು ನಮ್ಮನ್ನು ವಿಕ್ರಯಿಸಿ ಅಣ್ಣ. ದಣಿಗಳೇ, ನೀವು ಕೊಡುವ ಆ 3 ಅಲ್ಲ ಕಣಮ್ಮ, ಅವ್ರ ಹಸ್ತದಲ್ಲೇ ಕೊಟ್ಬಿಟ್ರೆ ನಾಳೆ ಅವ್ರನ್ನೇ ಕರ್ಕೊಂಡು ನಾನೇ ಮಾಡಿದೆ. ಅದಾಗಲ್ಲ, ನಿಮ್ಮ ಹಸ್ತದಲ್ಲೇ ಕೊಡ್ತೇನೆ, ನೀನು ಕೆಲಸ ಮಾಡೋದು. 2 ಕಾವಲಿ 3 ಕಾವಲಿ ಬೇಗ ಬೇರೆ ಬಾರಮ್ಮ. ಅಣ್ಣ, ಈ ಹಣವನ್ನು ತೆಗೆದುಕೊಂಡು ನಮ್ಮ ಋಣದ ಭಾರವನ್ನು ಪರಿಹರಿಸುವ ಅಣ್ಣ. ನಾನಿನ್ನು ಬಂದುಬಿಡ್ತೇನೆ ತಾಯಿ. ಕುಮಾರ್, ತೆಗೆದುಕೊಳ್ಳಪ್ಪ ಇದೊಂದು ಪಾವತಿಯನ್ನು. ಅಲ್ಲಿ ಮುಂದೆ ಕಾಣುವ ಅಂಗಡಿಯಲ್ಲಿ ತಿಂಡಿ ಪದಾರ್ಥಗಳನ್ನು ತೆಗೆದುಕೊಂಡು ಮುಂದೆ ಎಲ್ಲಿಯಾದರೂ ಹೋಗುವುದು. ಅಜಯ, ನಿಮ್ಮ ಹತ್ರ ಹಣವನ್ನು ತೆಗೆದುಕೊಂಡರೆ ಋಣವನ್ನು ಹೊತ್ತುಕೊಂಡಂತಾಗುವುದಲ್ಲವೇ? ಅಯ್ಯೋ ಕುಮಾರ, ಎಂಥ ಮಾತುಗಳ ನಡುವೆ ಮುಂದೆ ಎಲ್ಲಿಯಾದರೂ ಹೋಗಿ ಸುಖವಾಗಿ ಇರುತ್ತಲ್ಲ. ನಡೆಯ ಮನ್ಗೋಕನ ಹೋಗಿ ಬರ್ತಾರೆ. ಬಾರಮ್ಮ, ಬೆಷ್ಟ ಹೇಳಕ್ ಹೇಳೋದು ಗಂಡು ಬಾಲ. ಅದೇ ನಮ್ಮನೆ ಕೆಲಸಕ್ಕೆ ಆಡ್ಬೇಕಿದ್ದಾರಪ್ಪ, ಅದಕ್ಕೆ ಕರ್ಕೊಂಡ್ ನೋಡಪ್ಪ. ಈಕೆಗೆ ಎಷ್ಟು ವರ ಕೊಟ್ಟಿರೋ? 3 ಪಾಲು ಬಿಡ್ರಿ ನೋಡಪ್ಪ. ಅಯ್ಯೋ ಅಯ್ಯೋ ಅಯ್ಯ, ನಮ್ಮನೆ ಉಳಿತೈತಾನೆಯ. ಮಗು 3 ಕಾಸು ಎನ್ಸ್ಗೆ 3 ಪಾವಲಿ ಕೊಟ್ಟಿದೆ ಅಂತ ಹೇಳ್ತಿದ್ದಾಳೆಯಾ? ಹೋಗ್ಲಿ ಬಿಡು, ಇಲ್ಲಿ ಅಮ್ಮನ ಕಸ ಬಿಡಪ್ಪ. ಏನಮ್ಮ, ನಮ್ಮನೆ ಕೆಲಸ ಮಾಡ್ತೀಯಮ್ಮ? ಹೌದು ದಣಿಗಳೇ, ಅಮ್ಮ, ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಕೃಷ್ಣಮಣಿ ಎಂಬುದಾಗಿ. ಅಮ್ಮ, ನಮ್ಮನೇಲಿ ಹೆಚ್ಚಿಗೆ ಕೆಲಸ ಏನಿಲ್ಲ. ಒಂದು ದಿವಸ 24 ಗಂಟೆಲಿ 23 ಗಂಟೆ ಕೆಲಸ ಇದೆ. 1 ಗಂಟೆ ಮಾತ್ರ ನಿಜವಾಗಿ ಅವಶ್ಯಕತೆ. ನಾವು ಕೊಡೋದು ಅರ್ಧ ಪೌಷ್ಟಿ ಅನ್ನ ಊಟ ಮಾಡ್ಕೊಂಡು ಮಾಡ್ತೇನಮ್ಮ. ಹಾಗೆ ಅವರು ದಣಿಗಳೇ. ಅಯ್ಯ, ಈ ಪಿಟ್ಟೆ ಯಾರ್ದಯ್ಯ ಇದು? ಮಗು ಯಾರ್ದಮ್ಮ ಇದು? ಇದು ನನ್ನದೇ ಸ್ವಾಮಿ. ಅವ್ರದ್ದು ಎಂತ ಕಣ ಮಗು? ಅಯ್ಯ, ಕೆಟ್ಟೈತಲ್ಲ ಕೆಲಸ. ಏನಕ್ಕ ಮಗು? ಅಯ್ಯ, ನಾವು ಕೊಡೋದು ಅರ್ಧ ಪಾವಕ್ಕೆ ಅನ್ನ. ಈವಮ್ಮ ಏನು ಊಟ ಬರ್ತೈತೆ, ಇವಾಗ ಏನು ಊಟ ಬರ್ತೈತೆ? ಅಯ್ಯ ಅಮ್ಮ, ಈ ಮಗ ಎಲ್ಲರೂ ಬೋಟ್ ಬರಗಮ್ಮ. ನಾನು ಗೆದ್ದಿರೋ ಮಗುವನ್ನು ನಾನು ಎಲ್ಲಿಗೆ ಬಿಟ್ಟು ಬರಲಿ? ಸಾಧ್ಯವಿಲ್ಲ ಅಣ್ಣ. ಅಲ್ಲಮ್ಮ, ಅದೆಲ್ಲ ನಾನು ಕೊಟ್ಟು ನಂಬಿದ್ರೆ ಅಷ್ಟೇ. ನಾನು ಕೊಟ್ಟಿಲ್ಲ ಅಷ್ಟೇ. ನೀವು ಕೊಡುವ ಒಂದು ತುತ್ತು ಅನ್ನವನ್ನೇ ನಾನು ನನ್ನ ಮಗನಿಗೆ ಕೊಟ್ಟು ಶಾಲೆ ಮಾಡುತ್ತೇನೆ. ದಯಮಾಡಿ ಇದೊಂದು ಮಾತು ನಡೆಸಿಕೊಡುವ. ಬಯಸುವುದೊಂದು
ಕಣ. ಸ್ವಲ್ಪ ಕಾಲಾವಕಾಶವನ್ನು ಕೊಡಿ. ನನ್ನ ಕುಮಾರನನ್ನ ಎಲ್ಲಿಯಾದರೂ ನಿಗ್ರಹಿಸಿ ನಾನು ಬೇಗ ಬಂದು ಬಿಡುತ್ತೇನೆ. ಅದೇನಾದ್ರು ಮಗ ಒಯ್ದ ಬೇರೆ ಕಡೆ ಬರೋಕ್ಕೆ ಅವಕಾಶ ಮಾಡಿಕೊಡಪ್ಪ. ನಮ್ಮ ಗದ್ದೆ ಹಾಕ್ಬಿಟ್ಟು